ಆಯಿತು. ನೆಕ್ಸ್ಟ್ ಈಗ ಇವರು ಖರ್ಗೆ ಕುಟುಂಬ ಅವ್ರದವರು ನಿವೇಶನ ರಾಜ್ಯಪಾಲರಿಗೆ ಅಂಗಳಕ್ಕೆ ಮತ್ತೆ ದೂರು ಕೊಟ್ಟಿದ್ದಾರೆ. ನೋಡಿ, ಎಲ್ಲವನ್ನೂ ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಾ ಇರೋದು ಯಾರು? ಪ್ರತಿಪಕ್ಷದ ಕೆಲಸಗಳನ್ನು, ಜವಾಬ್ದಾರಿಯನ್ನು ನೆರವೇರಿಸಲಿಕ್ಕಾಗದೇ ಇರೋರು, ಸದನದಲ್ಲಿ ಯಾವುದೇ ವಿಚಾರವನ್ನು ಮಂಡನೆ ಮಾಡೋಕ್ಕಾಗದೇ ಇರೋರು, ನಮಗೆ ಪ್ರವಾಹ ಆದಂಥ ಸಂದರ್ಭದಲ್ಲಿ ಬಾವಿಗಿದ್ದು ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥವ್ರು ಅವರು ಇವತ್ತು ರಾಜ್ಯಪಾಲರನ್ನು ಅವರ ಕಚೇರಿ ಥರ ಬಳಸ್ತಾ ಇದ್ದಾರೆ. ಇದು ಈಗ ಅವ್ರು ಮಾಡ್ತಾ ಇರೋಂಥ ರಾಜಕಾರಣ. ಕಾನೂನಿನಲ್ಲಿ ಇದು ಯಾವುದಕ್ಕೂ ಕೂಡ ನಾವು ಮಾನ್ಯತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊಟ್ಟಿರೋದು ಸರಿ ಇದೆ ಅಂತ ಸಿ ಎ ನಿವೇಶನವನ್ನು ತೆಗೆದುಕೊಂಡಿರೋದು. ಸಿ ಎ ನಿವೇಶನ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರು ಏನು ಮಾಡ್ತಾರೆ? ರಾಜ್ಯಪಾಲರು ಸೂಪರ್ ಚೀಫ್ ಮಿನಿಸ್ಟರ್. ಈ ರಾಜ್ಯಪಾಲರು ಯಾವ ಥರ ಅವ್ರ ಕೆಲಸವನ್ನು ಮಾಡಬೇಕು? ಹಾಗಾದರೆ ಆಯ್ಕೆಯಾಗಿ ಸರ್ಕಾರ ಹಾಕಬೇಕು ಎಲ್ಲ ರಾಜ್ಯಪಾಲರಿಗೆ ಮತ್ತು ಅವ್ರ ಪ್ರೆಸಿಡೆಂಟಿಗೆ ಕೊಟ್ಬಿಡಿ ಅಲ್ವಾ? ಈ ರಾಜ್ಯಪಾಲರು ಈಸ್ ಇಂಗ್ಲೀಷ್ನಲ್ಲಿ ಗವರ್ನಟೋರಿಯಲ್ ಪೋಸ್ಟ್ ಅಂತ ಹೇಳ್ತಾರೆ. ಅದು ಸೀಲ್ ಕೊತ್ತದಕ್ಕಿರೋದು. ಯಾವ ಸಂಪುಟ ಸಭೆ ನಿರ್ಣಯಗಳನ್ನು ತಗೊಳ್ತಾರೆ ಅದನ್ನ ಅಂಗೀಕಾರ ಮಾಡಿ ಕಳಿಸ್ಬೇಕು. ಎಲ್ಲಿ ಕೇಂದ್ರದ ಕಾನೂನು ಮತ್ತು ರಾಜ್ಯ ಕಾನೂನು ಮಧ್ಯದಲ್ಲಿ ಯಾವುದೇ ಒಂದು ತೊಡಕುಗಳಿರ್ತದೆ ಆಗ ಅದನ್ನು ರಾಷ್ಟ್ರಪತಿಗಳಿಗೆ ಮೀಸಲಿಡಬೇಕೇ ಹೊರತು ಅದರ ಮೇಲೆ ಏನಿದೆ ಅವ್ರಿಗೆ ಅಧಿಕಾರ? ಇದರಿಂದ ಅವರ ಅಧಿಕಾರ ವ್ಯಾಪ್ತಿಯನ್ನು ಇವರೇ ಮೀರಿಸ್ತಾ ಇದ್ದಾರೆ. ಅವರು ಕೂಡ ಅದೇ ಥರ ನಡ್ಕೊಳ್ತಾರೆ. ಇದೆಲ್ಲೊಂದು ಇದಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕ ಹೋರಾಟದಲ್ಲಿ ಇದಕ್ಕೊಂದು ಅಂತ್ಯವನ್ನು ಕಾಣ್ತೀವಿ. ಬಿಲ್ ವಾಪಸ್ ಕಳಿಸಿರೋದ್ರಲ್ಲಿ ಅನರ್ಹತೆ ನಿವಾರಣೆದು ಒಂದು ಇತ್ತು, ತಮ್ಮದು ರಾಯರೆಡ್ಡಿ ಅವ್ರದ್ದು. ನಮ್ಮದಿಲ್ಲ, ನನ್ನದು ಮತ್ತು ಟಿ ಬಿ ಜಯಚಂದ್ರ ಅವ್ರದ್ದು ಮೊದಲನೇ ಅಧಿವೇಶನದಲ್ಲೇ ಅದಕ್ಕೆ ತಿದ್ದುಪಡಿಯಾಗಿ ಗವರ್ನರ್ ಅಂಗೀಕಾರ ಕೂಡ ಕೊಟ್ಟಾಗಿತ್ತು. ಆದರೆ ಬೇರೆ ಹೊಸ ಹುದ್ದೆಗಳನ್ನು ಏನು ಮಾಡಿದ್ದಾರೆ ಅದಕ್ಕಾಗಿರುವಂಥ ತಿದ್ದುಪಡಿಯನ್ನು ವಾಪಸ್ ಕಳಿಸಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, 2 ತಿದ್ದುಪಡಿಗಳನ್ನು ಕಳಿಸಿದ್ದೀರಾ, ಯಾವುದು ಉಳಿಸ್ಕೊಳ್ತೀರಾ, ಯಾವುದು ಹಿಂಪಡಿತೀರಾ ಅಂತೇಳಿ ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಷನ್ನ ಕಾನೂನು ಇಲಾಖೆಯವರು ಇವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಅದು ಕ್ಲಾರಿಫಿಕೇಷನ್ ಕೊಟ್ಟರೆ ಅದು ಸರಿ ಹೋಗ್ತದೆ, ಅದೇನು ಸಮಸ್ಯೆ ಆಗುತ್ತೆ. ಬಿಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್